ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 8. ಬೆನ್ಯಾಮೀನನ ಮಕ್ಕಳು. ಬೆಳನು ಚೊಚ್ಚಲನು, ಅಷ್ಬೇಲ್ ಮರಚಲನು, ಅಹ್ರಹ ಮೂರನೆಯವನು, ನೋಹ ನಾಲ್ಕನೆಯವನು, ರಾಫ ಐದನೆಯವನು. ಬೆಳನ ಮಕ್ಕಳು ಅದ್ದಾರ್, ಗೇರ, ಅಬಿಹೂದ್, ಅಬಿಷೂವ, ನಾಮಾನ್, ಅಹೋಹ, ಗೇರ, ಶೆಫುಫಾನ್, ಹೂರಾಮ್ ಎಂಬವರು. ಯೇಹೂದನ ಸಂತಾನದವರು. ಗೆಬ ಊರಿನ ಎಲ್ಲ ಕುಟುಂಬಗಳಲ್ಲಿ ಪ್ರಮುಖರಾದ ಯೇಹೂದನ ಸಂತಾನದವರು ನಾಮಾನ್, ಅಹೀಯ, ಗೇರ ಇವರೂ ಮಾನಹತಿಗೆ ಒಯ್ಯಲ್ಪಟ್ಟರು. ಯೇಹೂದನು ಉಚ್ಚ, ಅಹೀಹುದ್ ಇವರನ್ನು ಪಡೆದನು. ಶಹರಯಿಮನು ತನ್ನ ಹೆಂಡರಾದ ಹೂಶೀಮ್, ಬಾರ ಎಂಬವರನ್ನು ತಳ್ಳಿಬಿಟ್ಟು ಮತ್ತೊಬ್ಬ ಹೆಂಡತಿಯಾದ ಹೋದೇಶಳಿಂದ ಮೋವಾಬ್ ದೇಶದಲ್ಲಿ ಯೋವಾಬ್, ಚಿಬ್ಯ, ಮೇಷ, ಮಲ್ಕಾಮ್, ಎಯೂಚ್, ಸಾಕ್ಯ, ಮಿರ್ಮಾ ಇವರನ್ನು ಪಡೆದನು. ಶಹರಯಿಮನ ಮಕ್ಕಳಾದ ಇವರು ಗೋತ್ರ ಪ್ರಧಾನರು. ಇದಲ್ಲದೆ ಅವನು ಹುಶೀಮಳಿಂದ ಅಬಿಟೂಬ್, ಎಲ್ಪಾಲ ಇವರನ್ನು ಪಡೆದನು. ಎಲ್ಪಾಲನ ಮಕ್ಕಳು ಏಬೇರ್, ಮಿಶ್ಶಾಮ್ ಇವರು ಓನೋ, ಲೋದ್ ಎಂಬ ಪಟ್ಟಣಗಳನ್ನೂ ಅವುಗಳಿಗೆ ಸೇರುವ ಗ್ರಾಮಗಳನ್ನೂ ಕಟ್ಟಿಸಿದ ಶೆಮೆದನು. ಅಯ್ಯಾಲೋನ್ ಊರಿನ ಕುಟುಂಬಗಳಲ್ಲಿ ಪ್ರಮುಖರು, ಗತ್ ಊರಿನವರನ್ನು ಓಡಿಸಿಬಿಟ್ಟವರೂ ಆದ ಬೆರೀಯ, ಶಮ ಇವರು. ಅಹ್ಯೋ, ಶಾಶಕ್, ಎರೇಮೋತ್, ಜೆಬದ್ಯ, ಅರಾದ್, ಎದೆರ್, ಮಿಖಾಯೇಲ್, ಇಷ್ಫಾ, ಯೋಹ ಇವರು ಬೆರೀಯನ ಮಕ್ಕಳು. ಜೆಬದ್ಯ, ಮೆಷುಲ್ಲಾಮ್, ಹಿಚ್ಕಿ, ಹೆಬೆರ್, ಇಷ್ಮೆರೈ, ಇಜ್ಲಿಯ, ಯೋಬಾಬ್ ಇವರು ಎಲ್ಪಾಲನ ಮಕ್ಕಳು. ಯಾಕೀಮ್, ಜಿಕ್ರಿ, ಜಬ್ದಿ, ಎಲಿಗೇನೈ, ಚಿಲ್ಲೆತೈ, ಎಲಿಯೇಲ್, ಅದಾಯ, ಬೆರಾಯ, ಶಿಮ್ರಾತ್ ಇವರು ಶಿಮ್ಮೀಯ ಮಕ್ಕಳು. ಇಷ್ಪಾನ್, ಏಬೆರ್, ಎಲಿಯೇಲ್, ಅಬ್ದೋನ್, ಜಿಕ್ರಿ, ಹಾನಾನ್, ಹನನ್ಯ, ಏಲಾಮ್, ಅನೆತೋತೀಯ, ಇಫ್ದೆಯಾಹ, ಪೆನೂವೇಲ್ ಇವರು ಶಾಸಕನ ಮಕ್ಕಳು. ಶಂಶೆರೈ, ಶೆಹರ್ಯ, ಅತಲ್ಯ, ಯಾರೇಶ್ಯ, ಏಲಿಯ, ಜಿಕ್ರಿ ಇವರು ಯೆರೋಹಾಮನ ಮಕ್ಕಳು. ಇವರು ವಂಶಾವಳಿಯ ಪ್ರಕಾರ ಗೋತ್ರ ಪ್ರಧಾನರು, ಯೆರೂಸಲೇಮಿನಲ್ಲಿ ವಾಸಿಸುವವರೂ ಆಗಿದ್ದರು. ಗಿಬ್ಯೋನಿನಲ್ಲಿ ಗಿಬ್ಯೋನ್ಯರ ಮೂಲಪುರುಷನಾದ ಯೆಗೂವೇಲ್ ವಾಸಿಸುತ್ತಿದ್ದನು. ಅವನ ಹೆಂಡತಿಯ ಹೆಸರು ಮಾಕ. ಚೊಚ್ಚಲ ಮಗನು ಅಬ್ದೋನನು. ತರುವಾಯ ಹುಟ್ಟಿದವರು ಚೂರ್, ಕೀಶ್, ಬಾಳ್, ನಾದಾಬ್, ಗೆದೋರ್, ಅಹ್ಯೋ, ಜೆಕೆರ್ ಇವರು. ಮಿಕ್ಲೋತನು ಶಿಮಾಹನನ್ನು ಪಡೆದನು. ಇವರು ತಮ್ಮ ಸಹೋದರರಿಗೆ ಎದುರಾಗಿ ಯೆರೂಸಲೇಮಿನಲ್ಲಿ ಅವರೊಂದಿಗೆ ವಾಸಿಸುತ್ತಿದ್ದರು. ನೇರನು ಕೀಷನನ್ನು ಪಡೆದನು. ಕೀಷನು ಸೌಲನನ್ನು ಪಡೆದನು. ಸೌಲನು ಯೋನಾತಾನ್, ಮಲ್ಕೀಶೂವ, ಅಬಿನಾದಾಬ್, ಎಷ್ಬಾಳ ಇವರನ್ನು ಪಡೆದನು. ಯೋನಾತಾನನು ಮೆರಿಬ್ಬಾಳನನ್ನು ಪಡೆದನು. ಮೆರಿಬ್ಬಾಳನು ಮೀಕನನ್ನು ಪಡೆದನು. ಮೀಕನ ಮಕ್ಕಳು ಪೀತೋನ್, ಮೆಲೆಕ್, ತರೇಯ, ಆಹಾಜ್ ಇವರೇ. ಆಹಾಜನು ಯೆಹೋವದ್ದಾಹನನ್ನು ಪಡೆದನು. ಯೆಹೋವದ್ದಾಹನು ಆಲೆಮೆತ್, ಅಜ್ಮಾವೆತ್, ಜಿಮ್ರಿ ಇವರನ್ನು ಪಡೆದನು. ಜಿಮ್ರಿಯು ಮೋಚನನ್ನು ಪಡೆದನು. ಮೋಚನು ಬಿನ್ನನನ್ನು ಪಡೆದನು. ಇವನ ಮಗನು ರಾಫ. ಇವನ ಮಗನು ಎಲ್ಲಾಸ. ಇವನ ಮಗನು ಆಚೇಲ್. ಆಚೇಲನಿಗೆ 6 ಮಂದಿ ಮಕ್ಕಳಿದ್ದರು. ಅವರ ಹೆಸರುಗಳು ಅಜ್ರಿಕಾಮ್, ಬೊಕೇರು, ಇಷ್ಮಾಯೇಲ್, ಶೆಯರ್ಯ, ಓಬದ್ಯ, ಹಾನಾನ್ ಇವೇ. ಅವರೆಲ್ಲರೂ ಆಚೇಲನ ಮಕ್ಕಳು. ಆಚೇಲನ ತಮ್ಮನಾದ ಏಷೆಕನ ಮಕ್ಕಳು ಚೊಚ್ಚಲನು ಊಲಾಮ್, ಮರಚಲನು ಯೆಯೂಷ್, ಮೂರನೆಯವನು ಎಲಿಫೆಲೆಟ್. ಊಲಾಮನ ಮಕ್ಕಳು ಬಿಲ್ಲನ್ನು ಉಪಯೋಗಿಸುವುದರಲ್ಲಿ ಗಟ್ಟಿಗರಾದ ರಣವೀರರು. ಅವರು ಅನೇಕ ಮಂದಿ ಮಕ್ಕಳನ್ನೂ ಮೊಮ್ಮಕ್ಕಳನ್ನೂ ಪಡೆದರು. ಅವರು ಒಟ್ಟಿಗೆ 150 ಮಂದಿ. ಎಲ್ಲರೂ ಬೆನ್ಯಾಮೀನ್ಯರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ ಎಂದು ಒಟ್ಟಾಗಿ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ
ಪೂರ್ವಕಾಲ ವೃತ್ತಾಂತ, ದ ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 8, 8ನೇ ಅಧ್ಯಾಯ. ದೇವರ ವಾಕ್ಯವನ್ನು ನಾವು ಯಾಕೆ ಓದಬೇಕು? ದೇವರ ವಾಕ್ಯದಲ್ಲಿ ನಮಗೆ ಸಿಗುವಂಥದ್ದು ಏನು ಪ್ರಯೋಜನ ಇದೆ ಎಂಬುದಾಗಿ ಹೇಳುವಾಗ ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತಿದೆ. ಆ ವಾಕ್ಯವನ್ನು ಓದ ಬಯಸ್ತೇನೆ. ಅದು ಜ್ಞಾನೋಕ್ತಿಯಲ್ಲಿ ಇರುವಂಥ ಒಂದು ವಾಕ್ಯ. ಏನಿದೆ ಎಂಬುದಾಗಿ ನೋಡಿಕೊಳ್ಳೋಣ ಬನ್ನಿರಿ. 2ನೇ ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ. ಮತ್ತು ದೇವರ ವಾಕ್ಯದ ವಿಷಯವಾಗಿ ಕೆಲವು ವರ್ಷಗಳ ಹಿಂದೆ ನನಗೆ ಪ್ರಯೋಜನವಾಗಿ, ಆಶೀರ್ವಾದವಾಗಿ, ಉತ್ತೇಜನವಾಗಿ, ಸವಾಲಾಗಿ ಬಂದಂಥ ವಾಕ್ಯವಿದು. ನಿಮಗಾಗಿ ಅದನ್ನು ನಾನು ಓದ್ತೇನೆ. ದೇವರ ವಾಕ್ಯವನ್ನು ಯಾವ ರೀತಿಯಾಗಿ ನಾವು ಅದನ್ನು ಹುಡುಕಬೇಕು ಎಂಬುದಾಗಿ ಅಥವಾ ಅದಕ್ಕೆ ಪ್ರತಿಕ್ರಿಯಿಸಬೇಕೆಂಬುದಾಗಿ ನೋಡುವಾಗ ಜ್ಞಾನೋಕ್ತಿ 2:4 ಪ್ರಾವರ್ಬ್ಸ್ ಚಾಪ್ಟರ್ 2 ವರ್ಸ್ 4 ಅದರಲ್ಲಿ ದೇವರ ವಾಕ್ಯವನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕಬೇಕು. ಅಂದರೆ ದೇವರ ವಾಕ್ಯವನ್ನು ಭಾಳ ಗಂಭೀರವಾದ ರೀತಿಯಲ್ಲಿ, ಈಗ ನಾವು ಒಂದು ಗೋಲ್ಡ್ ಅಥವಾ ಬಂಗಾರ ಅಥವಾ ಏನೋ ಒಂದು ನಿಕ್ಷೇಪ ಕಳ್ಕೊಂಡ್ಬಿಟ್ಟಿದ್ವಿ, ಅಥವಾ ಬಾಂಡ್ ಪೇಪರ್, ಮನೆ ಪತ್ರ, ಕ್ರಯ ಪತ್ರ, ಸೇಲ್ ಡೀಡ್ ಏನೋ ಕಳೆದುಬಿಟ್ರೆ ಅದನ್ನು ನಾವು ಭಾಳ ಸೀರಿಯಸ್ ಆಗಿ ಗಂಭೀರವಾದ ರೀತಿಯಲ್ಲಿ ಹುಡುಕ್ತೇವೆ ರೀ. ಕೆಲವು ಸರಿ ಒಂದು ಚಾವಿ ಮರೆತು ಬಿಟ್ರೇ ನಾವು ಹುಡುಕ್ತೇವೆ ಸಿಗೋ ತನಕ. ಆ ರೀತಿಯಾಗಿ ದೇವರ ವಾಕ್ಯವನ್ನು ಹುಡುಕು. ಆ ರೀತಿಯಾಗಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ನಿಕ್ಷೇಪದಂತೆ ಹುಡುಕಿದ್ರೆ ಏನಾಗ್ಬೋದು? ಜ್ಞಾನೋಕ್ತಿ 2:5 ಯಾವಾಗ ದೇವರ ವಾಕ್ಯವನ್ನು ಹುಡುಕಿದಾಗ, ಸೀರಿಯಸ್ ಆಗಿ, ಗಂಭೀರವಾಗಿ, ಆಸಕ್ತಿಯಿಂದ, ಸ್ಥಿರ ಮನಸ್ಸಿನಿಂದ, ಗಮನ ಕೊಟ್ಟು ಹುಡುಕುವಾಗ ಏನಾಗ್ತದೆ? ನೀನು ಯೆಹೋವನ ಭಯವನ್ನು ಅರಿತು ದೈವಜ್ಞಾನವನ್ನು ಪಡ್ಕೊಳ್ವಿ. ಯಾಕೆ ನಾವು ಈ ರೀತಿಯಾಗಿ ಪ್ರತಿದಿನ ಅಥವಾ ಪ್ರತಿ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ ಅಂದರೆ ದೈವಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ. ಆ ದೈವಜ್ಞಾನ ನಾವು ಪಡೆದುಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಹೌದು, ಮೊದಲನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯದಲ್ಲಿ ಬೇರೆ ಬೇರೆ ಕುಲಗಳವರು, ಇಸ್ಸಾಕಾರ್, ಬೆನ್ಯಾಮೀನ್, ದಾನ್, ನಫ್ತಾಲಿ, ಮನಸ್ಸೆ, ಎಫ್ರಾಯಿಮ್, ಆಶೇರ್ ಕುಲಗಳವರ ವಿಷಯದಲ್ಲಿ ನಾವು ನೋಡಿದ್ವಿ. ಅದರಲ್ಲಿ ನೋಡುವಾಗ ಒಂದು ಆಶ್ಚರ್ಯ ಏನಂತ ಹೇಳಿದರೆ, ಮಹಿಳೆಯರ ಒಂದು ಪಾತ್ರ ಕೂಡ ಇತ್ತು ಎಂಬುದಾಗಿ. 4 ಕಡೆ 13ನೇ ವಚನದಲ್ಲಿ ಬಿಲ್ಹಳ ಬಗ್ಗೆ, ಮತ್ತು 16ನೇ ವಚನದಲ್ಲಿ ಚಲೋಪಾದನ ಹೆಣ್ಣು ಮಕ್ಕಳ ವಿಷಯದಲ್ಲಿ, 24ನೇ ವಚನದಲ್ಲಿ ಶೇರ ಎಂಬ ಮಹಿಳೆ ಒಂದು ಇಂಜಿನಿಯರ್ ಆಗಿ ಪಟ್ಟಣವನ್ನು ಕಟ್ಟಿದ್ಲಂತೆ. ಒಂದಲ್ಲ 2 ಪಟ್ಟಣಗಳನ್ನು ಕಟ್ಟಿಸಿದ್ರ ಬಗ್ಗೆ ನಾವು ನೋಡ್ತೀವಿ. ಬಹುಶಃ ಮೇಲಣ, ಕೆಳಗಣ, ಬೇತ್ ಹೋರೋನ್ ಎಂಬ ಪಟ್ಟಣಗಳನ್ನು ಉಜ್ಜೇನ್ ಶೆರ, ಅಂದರೆ ಆಕೆ ಹೆಸರೇ ಇದೆ ಅದರಲ್ಲಿ, ಉಜ್ಜೇನ್ ಶೆರ ಎಂಬ ಪಟ್ಟಣವನ್ನು ಕಟ್ಟಿಸಿದಳು. ಕನಿಷ್ಠ ಒಂದು 2-3 ಪಟ್ಟಣಗಳನ್ನು ಈಕೆ ಕಟ್ಟಿದಳು ಎಂಬುದಾಗಿ ನಾವು ನೋಡಿಕೊಳ್ತೀವಿ. ಆದ ಕಾರಣ ಮಹಿಳೆಯರ ಒಂದು ಪಾತ್ರ, ಅವರ ಒಂದು ಭಾಗ, ಅವರ ಒಂದು ಕಾಂಟ್ರಿಬ್ಯೂಷನ್ ಆ ದಿವಸಗಳಲ್ಲಿ ಇತ್ತು, ಸಮಾಜದಲ್ಲಿತ್ತು, ಆತ್ಮಿಕತೆಯಲ್ಲಿತ್ತು. ನಾವು ಈಗಾಗಲೇ ಯೋಷಿಯನ ಕಾಲದಲ್ಲಿ ಬೈಬಲ್ ಇಲ್ಲದೇ ಇದ್ದಾಗ ಆ ಒಂದು ಧರ್ಮಶಾಸ್ತ್ರ ದೇವಾಲಯವನ್ನು ಸರಿಪಡಿಸ್ತಾ ಇದ್ದಾಗ ಸಿಕ್ತಂತೆ ಪ್ರತಿ, ಧರ್ಮಶಾಸ್ತ್ರದ ಒಂದು ಪ್ರತಿ ಬೈಬಲ್ ಸಿಕ್ಬಿಡ್ತು ಅಂತ ಹೇಳ್ಬೋದು. ಆ ರೀತಿಯಾಗಿ ಸಿಕ್ಕಿದಾಗ ಅದರ ಅರ್ಥ ಏನು ಅಂತ ಹೇಳಲಿಕ್ಕೆ ಯಾರೂ ಸಿಗಲಿಲ್ಲ ಅಂತೆ. ಇಡೀ ದೇಶದಲ್ಲಿ ಒಬ್ಬ ಗಂಡಸರು ಸಿಗಲಿಲ್ಲಂತೆ, ಒಬ್ಬ ಪುರುಷರು ಸಿಕ್ಕದ ಕಾರಣ ಹುಲ್ದ ಎಂಬ ಮಹಿಳೆ ಆ ವಾಕ್ಯದ ಅರ್ಥ ಬಿಡಿಸಿ ಹೇಳುವಂತೆ ಅನುಕೂಲ ಆಯಿತು ಎಂಬುದಾಗಿ. ಆ ರೀತಿಯಾಗಿ ಈ 7ನೇ ಅಧ್ಯಾಯದಲ್ಲಿ ಕನಿಷ್ಠ ಒಂದು 3 ಮಹಿಳೆಯರ ಕುರಿತಾಗಿ 4ಕ್ಕಿಂತಲೂ ಹೆಚ್ಚಾದ ವ್ಯಕ್ತಿಗಳ ಒಂದು ಫೋಕಸ್, ಅವರ ಒಂದು
ಕೊಡುಗೆ ಸಮಾಜಕ್ಕೆ ಏನು ಎಂಬುದಾಗಿ ನೋಡಿಕೊಂಡ್ವಿ. 8ನೇ ಅಧ್ಯಾಯ ಮೊದಲನೇ ಪೂರ್ವಕಾಲ ವೃತ್ತಾಂತ, ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 8, 8ನೇ ಅಧ್ಯಾಯದಲ್ಲಿ ನೋಡುವಾಗ ಮತ್ತೊಂದು ಸಾರಿ ಬೆನ್ಯಾಮೀನ್ ಕುಲ. ಈಗಾಗಲೇ ನಾವು 7ನೇ ಅಧ್ಯಾಯದಲ್ಲಿ 6ನೇ ವಚನದಿಂದ ಬೆನ್ಯಾಮೀನ್ ಕುಲದವರ ವಿಷಯದಲ್ಲಿ ಅವರು ರಣವೀರರಾಗಿದ್ದರು, ಅವರಲ್ಲಿ ಯುದ್ಧ ಭಟರಿದ್ದರು ಎಂಬುದಾಗಿ ನಾವು ನೋಡಿಕೊಂಡಿದ್ದೀವಿ. ಮತ್ತೊಂದು ಸಾರಿ 8ನೇ ಅಧ್ಯಾಯದಲ್ಲಿ ಇನ್ನು ಹೇಳಬೇಕಾದರೆ ಇಡೀ ಅಧ್ಯಾಯ 8ನೇ ಅಧ್ಯಾಯ ಇಡೀ ಅಧ್ಯಾಯ ಬೆನ್ಯಾಮೀನ್ ಕುಲದವರ ವಿಷಯದಲ್ಲಿ ಹೇಳಲಾಗಿದೆ. ಈ ಬೆನ್ಯಾಮೀನ್ ಕುಲ ಅಂತ ನೋಡುವಾಗ ಯಾಕೋಬನ ಮಕ್ಕಳಲ್ಲಿ ಕೊನೆಯವನು, 12ನೇವನು, ಲಾಸ್ಟ್ ಇರುವಂಥ ವ್ಯಕ್ತಿ ಈ ಬೆನ್ಯಾಮೀನ್. ಕೊನೆಯವನಾಗಿದ್ದರೂ ಕೂಡ ಅವನು ಕನಿಷ್ಠನಾಗಿರಲಿಲ್ಲ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಎಂಬುದಾಗಿ. ಒಂದು ರೀತಿಯಿಂದ ಇದು ಒಂದು ಚಿಕ್ಕ ಕನಿಷ್ಠ ಅಂತ ಸಂಖ್ಯೆಯಲ್ಲಿ ಇರ್ಬೋದು, ಆದರೂ ಕೂಡ ಅವರ ಶಕ್ತಿ ಪ್ರಭಾವ ಮಹತ್ತಾದದ್ದಾಗಿತ್ತು. ಅದರ ಬಗ್ಗೆ ಇನ್ನು ಸ್ವಲ್ಪ ಸಮಯದಲ್ಲಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಬೆನ್ಯಾಮೀನ್ ಕುಲದವರು ಲಾಸ್ಟು, ಕೊನೆಯ ಒಂದು ಕುಲದವರು, ಅಂದರೆ ಕೊನೆಯ ಮಗನು. ಇವರಲ್ಲಿ ಇರುವಂಥ ಒಂದು ಶ್ರೇಷ್ಠತೆ ಏನಂತ ಹೇಳಿದ್ರೆ ಅವರು ಭಾಳ ಎಕ್ಸ್ಪರ್ಟ್ ಆಗಿದ್ದರು, ನಿಪುಣರಾಗಿದ್ದರು. ಅದರ ವಿಷಯದಲ್ಲಿ ನಾವು ತಿಳ್ಕೋಬೇಕು ಎಂಬುದಾಗಿ ನೋಡೋದಾದರೆ ಒಂದು ವಾಕ್ಯ ಬಹುಶಃ ನಾವು ನೋಡಿಕೊಳ್ಳೋಣ. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನಾವು ನೋಡುವಾಗ ಅವರ ಕುರಿತಾಗಿ, ಬೆನ್ಯಾಮೀನರ ಕುರಿತಾಗಿ ಒಂದು ಮಾತು ಇದೆ. ಅದನ್ನು ನಾವು ಈ ಸಂದರ್ಭದಲ್ಲಿ ಓದುವಂಥದ್ದು ಒಳ್ಳೆಯದಂತ ನನಗೆ ಅನ್ನಿಸ್ತದೆ. 20ನೇ ಅಧ್ಯಾಯದ 16ನೇ ವಚನದಲ್ಲಿ ಅವರ ಕುರಿತಾಗಿ ಏನಂತ ಬರೆದಿದೆ ಅಂತ ಹೇಳಿದರೆ, ಈ ಬೆನ್ಯಾಮೀನವರು, ಈ ಚಿಕ್ಕ ಗೋತ್ರದವರು, ಅವರಲ್ಲಿ ಪ್ರತಿಯೊಬ್ಬನು, ಅಂದರೆ ಬೆನ್ಯಾಮೀನವರು, ಕೂದಲೆಳೆಯುವಷ್ಟು ಗುರಿ ತಪ್ಪದೆ ಹಾಗೆ ಕಾವಣೆಯನ್ನು ಹೊಡೆಯುವುದರಲ್ಲಿ ನಿಪುಣರಾಗಿದ್ದರು. ಯಾರು? ಪ್ರತಿಯೊಬ್ಬೊಬ್ಬರು. ಬೆನ್ಯಾಮೀನರಲ್ಲದೆ ಇಸ್ರಾಯೇಲರಲ್ಲಿ 4 ಲಕ್ಷ ಭಟರಿದ್ದರು. ಇವರೆಲ್ಲರೂ ವೀರರಾಗಿದ್ದರು. ಹೌದು, ಇವರು ಭಾಳ ಎಕ್ಸ್ಪರ್ಟ್ ಆದಂಥ ವ್ಯಕ್ತಿಗಳು. ಅಂಥವರು ಈ ಬೆನ್ಯಾಮೀನವರು. ಸರಿ, ಬೆನ್ಯಾಮೀನನ ಮಕ್ಕಳ ವಿಷಯದಲ್ಲಿ ಬೆನ್ಯಾಮೀನ್ ಬಗ್ಗೆ ಒಂದು ಹುಟ್ಟಿದಾಗ ಒಂದು ಘಟನೆ ಆಗಿದ್ದು ನನಗೆ ನೆನಪಿಗೆ ಬರ್ತದೆ, ಅದನ್ನು ಕೂಡ ಹೇಳಬೇಕು. ಬೆನ್ ಅಮೀನ್. ಬೆನ್ ಅಂತ ಹೇಳಿದ್ರೆ ಮಗ, ಅಮೀನ್ ಅಂತ ಹೇಳಿದ್ರೆ ಬಲಗೈ ಪುತ್ರ ಅಂತ. ಆದರೆ ರಾಹೇಳಲು ಈ ಬೆನ್ಯಾಮೀನನನ್ನು ಹಡೆಯುವಾಗ, ಡೆಲಿವರಿ ಟೈಮ್ ಬಂದಾಗ, ಮಗು ಹೆತ್ತ ವೇಳೆಯಲ್ಲಿ ಭಾಳ ದುಃಖ ಆಕೆಗಿತ್ತು, ಪ್ರಸವ ವೇದನೆಯಲ್ಲಿ, ಮತ್ತು ಆಕೆ ಹತ್ರ ಸಾಯುವಂಥ ಒಂದು ಸ್ಥಿತಿ ಇತ್ತು. ಅದಕ್ಕೆ ಆ ಮಗು ಹುಟ್ಟಿದ ತಕ್ಷಣ ತಾಯಿ ಏನಂತ ಮಗುಗೆ ಹೆಸರಿಟ್ಲಂದರೆ ಬೆನೋನಿ ಅಂತ ಹೇಳ್ಬಿಟ್ಟು, ಅಂದರೆ ದುಃಖಪುತ್ರನು ಅಂತ ಅರ್ಥ. ದುಃಖದಲ್ಲಿ, ವೇದನೆಯಲ್ಲಿ ಹಡೆದದ್ದರಿಂದ ದುಃಖಪುತ್ರನು ಎಂಬುದಾಗಿ ರಾಹೇಳಲು ಅವನಿಗೆ ಹೆಸರಿಟ್ಲು. ಆದರೆ ಯಾಕೆ ನೀನು ನಕಾರಾತ್ಮಕವಾಗಿ ಯೋಚಿಸಬೇಕು, ಸಕಾರಾತ್ಮಕವಾಗಿ ಯಾಕೆ ಯೋಚಿಸಬಾರ್ದು ಅನ್ನೋ ರೀತಿಯಲ್ಲಿ ಯಾಕೋಬನು ಏನು ಮಾಡ್ತಾನೆ, ಆ ಹೆಂಡತಿ ದುಃಖಪುತ್ರ ಅಂತ ಹೆಸರಿಟ್ಟಂಥ ಆ ಮಗುವಿಗೆ ಹೆಸರು ಚೇಂಜ್ ಮಾಡಿಬಿಟ್ಟು ಏನಂತ ಕರೀತಾನೆ, ಬೆನ್ ಅಮೀನ್, ಅಂದರೆ ಬಲಗೈ ಪುತ್ರನು. ದುಃಖಪುತ್ರನಲ್ಲ, ಬಲಗೈ ಪುತ್ರನು ಅಂತ ತಂದೆ ಹೆಸರು ಕೊಡ್ತಾನ್ರಿ. ಆ ಹೆಸರು ಕಡೆಯವರೆಗೆ ಇರುವಂಥ ಒಂದು ಹೆಸರಾಗಿದೆ. ಇಲ್ಲಿ ಕೂಡ ನೋಡುವಾಗ ಆ ಬೆನ್ಯಾಮೀನ್ ಕುಲದವರ ವಿಷಯದಲ್ಲಿ 8ನೇ ಅಧ್ಯಾಯ ಇಡೀ ಅಧ್ಯಾಯ ಅವರ ಕುರಿತಾಗಿಯೇ ಬರೆಯಲ್ಪಟ್ಟಿದೆ. ಮತ್ತು ಅವರ ಬೆನ್ಯಾಮೀನನ ಮಕ್ಕಳ ವಿಷಯವಾಗಿ ಒಬ್ಬೊಬ್ಬರಾಗಿ ನೋಡುವಾಗ 2ನೇ ವಚನದಲ್ಲಿ ನೋಹ ಎಂಬುದಾಗಿ ಹೆಸರು ಬಂದಿದೆ.
ನೋಹ ಅಂತ ಹೇಳಿದಾಗ ಹಳೆಯ ಒಡಂಬಡಿಕೆ ಆ ಕಾಲದಲ್ಲಿದ್ದಂಥ ನೋಹ ಅಂತ ತಿಳ್ಕೊಬಾರ್ದು. ಯಾಕಂತ ಹೇಳಿದರೆ ಒಂದಕ್ಕಿಂತಲೂ ಹೆಚ್ಚು ಹೆಸರುಗಳು ಇರುವಂಥ ವ್ಯಕ್ತಿಗಳಿದ್ದಾರೆ. ಯಾಕಂದರೆ ಹೆಸರು ಸೇಮು, ಅದೇ ಹೆಸರು, ಆದರೆ ವ್ಯಕ್ತಿಗಳು ಬೇರೆ, ಗಲಿಬಿಲಿ ಆಗಬಾರ್ದು. ಸರಿ, ಅದಾದ ನಂತರ ಶಹರಹೀಮ್ ಅಂತ ಹೇಳ್ಬಿಟ್ಟು ಒಬ್ಬನು ಇರ್ತಾನೆ ರೀ. ಶಹರಹೀಮನ ಬಗ್ಗೆ ಅಂದರೆ ಬೆನ್ಯಾಮೀನ್ ಕುಲದವನು. ಇವನ ಬಗ್ಗೆ ಇವನ ಹೆಸರಿನ ಅರ್ಥ ಏನಂದರೆ 2ರಷ್ಟು ಬೆಳಕು, 2ರಷ್ಟು ದಿನ, ಇಬ್ಬೆಳಕು ಎಂಬಂಥ ಒಂದು ಹೆಸರಿರುವಂಥವನು ಶಹರಹೀಮನು. ಆದರೆ ಇವನು ಜೀವನದಲ್ಲಿ ಬಹಳಷ್ಟು ಏನು ಮಾಡಲಿಲ್ಲ. ಆದರೆ ವಿಷಾದಕರವಾಗಿ ತನ್ನ ಮದುವೆಯಾದಂಥ ಹೆಂಡತಿಯನ್ನು ಅವನು ವಿವಾಹ ವಿಚ್ಛೇದನ ಮಾಡ್ತಾನೆ, ತಳ್ಳಿಬಿಡ್ತಾನೆ ಎಂಬುದಾಗಿ ಬರೆದಿದೆ. ಬಹುಶಃ ಇವನಿಗೆ ಕುಟುಂಬ ಜೀವನದಲ್ಲಿ ದೊಡ್ಡ ಸಮಸ್ಯೆ ಇದ್ದ ಹಾಗೆ ಕಾಣ್ತದೆ. ಆದ ಕಾರಣ ಇನ್ನೊಬ್ಬ ಮದುವೆ ಆಗ್ತಾನೆ, ಆಕೆಯನ್ನು ಕೂಡ ತಳ್ಳಿಬಿಡ್ತಾನೆ. ಕಡೆಗೆ ಅಂಥ ಒಂದು ಅನುಭವ ಇವನಿಗೆ ಬಹುಶಃ ಹೆಸರು ಬೆಳಕು ಎಂಬುದಾಗಿದೆ, ಆದರೆ ಬಹುಶಃ ಅವನಿಗೆ ಬೆಳಕು ಸಿಕ್ಕಿಲ್ಲ ಅಂತ ಕಾಣ್ತದೆ. ಅದರ ಬಗ್ಗೆ ಬೆನ್ಯಾಮೀನ್ ಕುಲದವರಲ್ಲಿ ನಡೆದಂಥ ಘಟನೆಯನ್ನು ಪವಿತ್ರಾತ್ಮನು ದಾಖಲಿಸಿದ್ದಾನೆ. ಇದನ್ನು ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನೆನಪಿರಲಿ, ನಮ್ಮಲ್ಲಿ ಪ್ರತಿ ಒಬ್ಬೊಬ್ಬರಿಗೆ ಒಂದು ಪುಸ್ತಕ ಸಿದ್ಧವಾಗಿ ಅದರಲ್ಲಿ ಲಿಖಿತವಾಗಿದೆ. ಪ್ರಕಟಣೆ 20ನೇ ಅಧ್ಯಾಯದ 12ನೇ ವಚನದಲ್ಲಿ ಪುಸ್ತಕಗಳು ತೆರೆಯಲ್ಪಟ್ಟವು ಎಂಬುದಾಗಿ ಹೇಳುವಾಗ ಪ್ರತಿ ಒಬ್ಬೊಬ್ಬರಿಗೆ ಅದೆಂಥ ಪುಸ್ತಕ? ಕೃತ್ಯಗಳ ಪುಸ್ತಕ. ನಾವು ಏನು ಮಾಡಿದ್ವಿ, ಜನವರಿ ಏನು ಮಾಡಿದ್ವಿ, ಫೆಬ್ರವರಿ ಏನು ಮಾಡಿದ್ವಿ, ಡಿಸೆಂಬರ್ ಏನು ಮಾಡಿದ್ವಿ, ಭಾನುವಾರ ಏನು ಮಾಡಿದ್ವಿ, ಸೋಮವಾರ ಏನು ಮಾಡಿದ್ವಿ, 10 ಗಂಟೆಗೆ ಏನು ಮಾಡಿದ್ವಿ, 1 ಗಂಟೆಗೆ ಏನು ಮಾಡಿದ್ವಿ, ಪ್ರತಿ ಒಂದು ಏನು ಮಾತಾಡಿದ್ವಿ, ಎಲ್ಲವೂ ಲಿಖಿತ ರೂಪದಲ್ಲಿ ಇರುವಂಥದ್ದು ಈ ಕೃತ್ಯಗಳ ಪುಸ್ತಕ. ಕೊನೆ ಪುಟ ಬಂದಾಗ ಆಯಿತು, ಮುಗೀತು, ಅಂಥವರ ಭೂಲೋಕದ ಯಾತ್ರೆ ಮುಗೀತದೆ. ಆದರೆ ಬಹುಶಃ ನಮ್ಮೆಲ್ಲರ ಪುಟಗಳಲ್ಲಿ ಅನೇಕ ಘಟನೆಗಳನ್ನು ಬರೆಯಲ್ಪಟ್ಟಿರ್ತದೆ. ಒಂದು ವೇಳೆ ಈ ಬುಕ್ ಎಲ್ಲಿ ಪ್ರಿಂಟ್ ಆಯ್ತು ಅಂತ ಕೇಳಬೇಡ್ರಿ, ಏನು ಯಾರು ಪ್ರಿಂಟ್ ಮಾಡಿದ್ರೆ ಅಂತ ಕೇಳಬೇಡ್ರಿ, ಗೊತ್ತಿಲ್ಲ ನನಗಾದರೆ. ಪರಲೋಕದಲ್ಲಿ ಈ ಪುಸ್ತಕಗಳಿವೆ. ಆದರೆ ಎಂಥ ಪೆನ್ ಯೂಸ್ ಮಾಡ್ತಾರೆ ಎಂಬುದು ಕೇಳಿದರೆ ಅದಕ್ಕೆ ನಾನು ಉತ್ತರ ಕೊಡ್ಬೋದು. ಯಾಕಂದರೆ ಯೆರೆಮೀಯ 17:1 ನೋಡಿದರೆ ಸ್ಪೆಷಲ್ ಆಗಿರುವಂಥ ಒಂದು ಪೆನ್ನು ಬಳಸಲಾಗಿದೆ ಬರವಣಿಗೆಗೆ. ಆದ ಕಾರಣ ಈ ದೇವರಾತ್ಮನು ಒಬ್ಬ ವ್ಯಕ್ತಿಯ ಬಗ್ಗೆ ಏನಾದರೂ ಕಾಮೆಂಟ್ರಿ ಕೊಟ್ಟರೆ ಏನಂತ ಕೊಡ್ಬೋದು? ಈಗಾಗಲೇ ನಾವು ನೋಡಿದ್ವಿ, ಕೆಲವರ ಬಗ್ಗೆ ದೇವರಾತ್ಮನು ಏನಂತ ಹೇಳಿದನು, ಇಂಥ ವ್ಯಕ್ತಿ ದೇವರ ಚಿತ್ತಾನುಸಾರವಾಗಿ ನಡೀಲಿಲ್ಲ, ಯೆಹೂದನ ಮಗನು ದೇವರ ಚಿತ್ತಾನುಸಾರವಾಗಿ ನಡೀಲಿಲ್ಲ. ಅಥವಾ ಇನ್ನೊಬ್ಬ ವ್ಯಕ್ತಿ ಕರ್ಮಿಯ ಮಗನು, ಜರಹನ ಗೋತ್ರದವನು, ಅವನು ಏನು ಕದ್ದುಕೊಂಡ್ರು, ಇಸ್ರಾಯೇಲರಿಗೆ ಆಪತ್ತಿಗುಂಟು ಮಾಡಿದನು. ಅದೇ ರೀತಿಯಾಗಿ ಇಲ್ಲಿ ಕೂಡ ಶಹರಯೀಮ್ ಅಂತ ಹೇಳ್ಬಿಟ್ಟು ನೋಡಿದರೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇತ್ತು. ಮದುವೆಯಾಗಿ ತನ್ನ ಮದುವೆ ಮಾಡಿಕೊಂಡಂಥ ಸಂಗಾತಿಯನ್ನು ತಳ್ಳಿಬಿಟ್ಟನು ಎಂಬುದಾಗಿ ನೋಡುತ್ತೇವೆ. ಸರಿ, ಅದಾದ ನಂತರ ನಾವು ಇನ್ನೂ ಕೆಲವು ವ್ಯಕ್ತಿಗಳ ಬಗ್ಗೆ ನೋಡ್ತೇವೆ. ಅಥಲ್ಯ ಅಂತ ಹೇಳ್ಬಿಟ್ಟು 27ನೇ ವಚನದಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ನೋಡ್ತೇವೆ. ಈ ಅಥಲ್ಯ ಅಂತ ಹೇಳ್ಬಿಟ್ಟು ಒಬ್ಬ ರಾಣಿ ಕೂಡ ಯೆಹೂದ ದೇಶದಲ್ಲಿ ಆಕೆ ರಾಣಿಯಾಗಿದ್ದಳು ಎಂಬುದಾಗಿ. ಆದರೆ ಅಥಲ್ಯ ಅಂತ ಹೇಳಿದರೆ ಯೆಹೋವನು ನಿಗದಿಪಡಿಸಿದನು ಅಥವಾ ಕಾಪಾಡಿದನು, ನಡೆಸಿದನೆಂಬುದಾಗಿ ಒಂದು ಅರ್ಥ ಇರುವಂಥ ಒಂದು ಹೆಸರು. ಅದಾದ ನಂತರ ಗಿಬ್ಯೋನಿನಲ್ಲಿ ಗಿಬ್ಯೋನ್ರ ಬಗ್ಗೆ 29ನೇ ವಚನದಲ್ಲಿ ನೋಡ್ತೀವಿ. ಗಿಬ್ಯೋನ್ರ ಬಗ್ಗೆ ನೋಡುವಾಗ ಭಾಳ ಖುಷಿಯಾಗುವಂಥ ಒಂದು ಸಂಗತಿ, ಆಶ್ಚರ್ಯವಾದಂಥದ್ದು. ಸರಿ, ಅದನ್ನು 2ನೇ ಸಮುವೇಲ 21 ಅಥವಾ ಯೆಹೋಶುವ 9 ಈ ಗಿಬ್ಯೋನ್ರ ಬಗ್ಗೆ ಬಹಳಷ್ಟು ದಾಖಲಿಸಲಾಗಿದೆ. ಸರಿ, ಅವರಲ್ಲಿ ವಾಸ ಮಾಡ್ತಾಯಿದ್ರು. ಮತ್ತು 33ನೇ ವಚನದಿಂದ ಸೌಲನ ಬಗ್ಗೆ, ಯಾಕಂದರೆ ಸೌಲನು ಕೂಡ ಬೆನ್ಯಾಮೀನ್ ಕುಲದವರು ಯಾರ್ಯಾರು ಅಂತ ಹೇಳ್ಬಿಟ್ಟು ಬರೆಯುವಾಗ
ಬೇರೆ ಬೇರೆ ಹೆಸರುಗಳು ಇತ್ತು. ಅದರಲ್ಲಿ ಸೌಲನ ಬಗ್ಗೆ ಬಂದುಬಿಟ್ಟಿದೆ. ಅವನು ಮೊದಲನೇ ರಾಜನಾಗಿದ್ದ ಮತ್ತು ಅವನ ಮಗನು ಯೋನಾತಾನನು ಮತ್ತು ಮಲ್ಕಿಶುವ, ಅಭಿನದಾಬ್, ಯೆಷ್ಬಾಳ್ ಇವರೆಲ್ಲ ಸೌಲನ ಮಕ್ಕಳು ಎಂಬುದಾಗಿ ಯೋನಾತಾನನ ಬಗ್ಗೆ ಕೂಡ ಕೊಡಲಾಗಿದೆ. ಮತ್ತು ಇಲ್ಲಿ ಕೂಡ 40ನೇ ವಚನದಲ್ಲಿ ನೋಡುವಾಗ ಇಂಥವರು ಏನು ಬಿಲ್ಲನ್ನು ಉಪಯೋಗಿಸುವುದರಲ್ಲಿ ಗಟ್ಟಿಗರಾದ ರಣವೀರರು, ಭಾಳ ಎಕ್ಸ್ಪರ್ಟಾಗಿ ನಿಪುಣರಾಗಿದ್ದರು ಎಂಬುದಾಗಿ ದೇವರಾತ್ಮನು ಈ ಬೆನ್ಯಾಮೀನ್ ಗೋತ್ರದ ಕೆಲವರ ಸದಸ್ಯರ ಬಗ್ಗೆ ಕಾಮೆಂಟ್ರಿಯನ್ನು ಕೊಟ್ಟಿದ್ದಾನೆ. ಸರಿ, ಮೊದಲನೇ ಪೂರ್ವಕಾಲ ವೃತ್ತಾಂತ 8ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 8. Now Benjamin begat Bela his firstborn, Ashbel the second, and Aharah the third, Noha the fourth, and Repha the fifth. And the sons of Bela were Adar, and Gera, and Abihud, and Abishua, and Naaman, and Ahoah, and Gera, and Shephuphan, and Huram. And these are the sons of Ehud. These are the heads of the fathers of the inhabitants of Geba, and they removed them to Manahath. And Naaman and Ahiah and Gera he removed them, and begat Uzzah and Ahihud. And Shecharaim begat children in the country of Moab, after he had sent them away. Hushim and Beerah were his wives. And he begat of Hodesh his wife Jobab, and Zibiah, and Misha, and Malcham, and Jeuz, and Shachiah, and Mirma. These were his sons, heads of the fathers. And of Hushim he begat Abitub and Elpeal. The sons of Elpeal, Aber, and Mashum, and Shemid, who built Ono, and Lad with the towns thereof. Beriah also, and Shema, who were heads of the fathers of the inhabitants of Aijalon, who drove away the inhabitants of Gath. And Ahio, Shashak, and Jeremoth, and Zebadiah, and Arad, and Ader, and Michael, and Ispa, and Jocha, the sons of Beriah. And Zebadiah, and Meshulam, and Hezekiah, and Heber, Ishmerai also, and Jezliah, and Jobab, the sons of Elpeal, and Joachim, and Zikri, and Zabdi, and Elienai, and Ziltai, and Eliel, and Adiah, and Beriah, and Shimrath, the sons of Shimhi, and Ishpan, and Heber, and Eliel, and Abdon, and Zikri, and Hanan, and Hananiah, and Elam, and Atothijah, and Iphadiah, and Penuel, the sons of Shashak, and Shamshirai, and Shehariah, and Athaliah, and Jereshiah, and Eliah, and Zikri, the sons of Jeroham. These were heads of the fathers by their generations, chief men. These dwelt in Jerusalem, and at Gibeon dwelt the father of Gibeon, whose wife's name was Maacah, and his firstborn son Abdon, and Zur, and Kish, and Baal, and Nadab, and Gedor, and Ahio, and Zechir. And Mikloth begat Shimeah, and these also dwelt with their brethren in Jerusalem over against them. And Ner begat Kish, and Kish begat Saul, and Saul begat Jonathan, and Malchishua, and Abinadab, and Eshbaal. And the son of Jonathan was Meribbaal, and Meribbaal begat Micah. And the sons of Micah were Pithon, and Melech, and Tariah, and Ahaz. And Ahaz begat Jehoiada, and Jehoiada begat Alameth, and Azmaveth, and Zimri, and Zimri begat Moza. And Moza begat Binea. Repha was his son, Eleazar his son, Azel his son. And Azel had 6 sons, whose names are these: Azrikam, Bocheru, and Ishmael, and Sheariah, and Obadiah, and Hanan. All these were the sons of Azel. And the sons of Eshek his brother were Ulam his firstborn, Jehush the second, and Eliphalet the third. And the sons of Ulam were mighty men of valor, archers, and had many sons and sons' sons, 150. All these are the sons of Benjamin.